ಕುಡೀರಿ, ಗಿರ್ಮಿಟ್ ತಿನ್ರಿ, ಏನ್ ಚಲೋ ಮಾತಾಡ್ತೀರಿ ನೀವು. ಬೆಂಗಳೂರಲ್ಲಿ ಬರ್ರಿ, ಯಾರು ಮನೆಗೆ ಹೋಗ್ರಿ, ಅವರು ಒಂದು ಹಿಂಗಂತ ಕೂತಿರ್ತಾರ. ನಾವು ಅವ್ರ ಮನೆಗೆ ಹೋಗ್ತೀವಿ, ನಮ್ಮ ಮಾರಿ ನೋಡಿ ಕೇಳ್ತಾರೆ, ಏನ್ರಿ ಚಾರ್ಜರ್ ಬೇಕಾ ಅಂತಾರೆ. ನಮಗೆ ಆನಂದ, ಅಯ್ಯೋ ಕೇಳ್ಬಿಟ್ರಲ್ಲ ಚಾರ್ಜರ್ ಸಿಕ್ತ. ಭಾಳ ಗಂಡು ಮಕ್ಳು ಚಪ್ಪಳಿ ಹೊಡೆಯವಲ್ರು, ಯಾಕಂದ್ರೆ ಅವ್ರು ಅನುಭವಿಸಿದ ಪಾಡ ಅವ್ರಿಗೆ ಗೊತ್ತೈತಿ. ಇವು ಒಟ್ಟು ಅಡಿಗೆ ಮಾಡ್ಲಿಲ್ಲ ಅಜ್ಜರ, ಯೂಟ್ಯೂಬ್ ನೋಡು ಅಡಿಗೆ ಮಾಡು, ಯೂಟ್ಯೂಬ್ ನೋಡು ಅಡಿಗೆ ಮಾಡು. ಪಾಪ ಅವನು ಬೇಕೋ ಬೇಡವೋ ಉಣ್ಲೇಬೇಕು. ತಪ್ಪಿಸ್ಕೊಂಡು ಎಲ್ಲೂ ಹೋಗಂಗಿಲ್ಲ, ಹೊರಗೆ ಉಣ್ಕೊಂಡ್ ಬರಂಗಿಲ್ಲ. ಉಂಡು 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 ಬೆಂಗಳೂರಲ್ಲಿ ವರ್ಕ್ ಫ್ರಮ್ ಹೋಮ್ ಅಂತ ಮಾಡಿದ್ರು ರೀ, ಅಂದ್ರೆ ಮನೆಯಿಂದ ಕೆಲಸ ಮಾಡೋದು. ಭಾಳ ಜನ ಗಂಡು ಮಕ್ಳಿಗೆ ಪಾಪ ಈಗ ಬರ್ಬಿಡೋ ಚಡ್ಡಿ ಬಿಟ್ಟಿನ ಯಾವ ಅಂಗಿನೂ ಆಗಂಗಿಲ್ರಿ, ಹಂಗಾಗ್ಬಿಟ್ಟಾರ ಅವ್ರು. ಹೆಂಡತಿ ಮಾಡಿದ್ ಉಂಡು ಉಂಡು ಉಂಡು. ನಮಗ್ ನೋಡ್ರಿ ಬೇಜಾರಾಗದು, ಯಾಕಂದ್ರೆ ಹೆಣ್ಮಕ್ಳಿಗೆ ನಾವು ಏನಾದ್ರೂ ಸ್ವಲ್ಪ ಸೀರೆ ತಗೊಂಡ್ರಿ, ಏನೋ ಒಂದು ಒಡವೆ ತಗೊಂಡ್ರಿ ಖುಷಿ ಆಗತ್ತಲ್ಲೇನ್ರಿ. ನಾವು ಉಟ್ಕೋಬೇಕು, ತೊಟ್ಕೋಬೇಕು, 4 ಜನ ನೋಡ್ಬೇಕು, ಹೊಸ್ತ ಅಂತ ಕೇಳ್ಬೇಕು, ಇನ್ನೊಂದ್ 4 ಜನ ಸ್ವಲ್ಪ ಹೊಟ್ಟೆಲ್ ಬೆಂಕಿ ಹಾಕೋಬೇಕು, ಆಗ ನಮಗ ಆನಂದ. ಏನೂ ಇರ್ಲಿಲ್ಲ ಅಲ್ರಿ. ನಿಮ್ ಉತ್ತರ ಕರ್ನಾಟಕದಲ್ಲಿ ಗೊತ್ತಿಲ್ರಿ, ನಮ್ ಬೆಂಗಳೂರಲ್ಲಿ ನಮ್ಮ ಹುಡುಗಿ ಅಂದ್ರೆ ಬರೇ ನೈಟಿನೇ ನಮ್ ನ್ಯಾಷನಲ್ ಕಾಸ್ಟ್ಯೂಮ್ ಆಗಿತ್ತು. ನಮ್ದ ಪಾಡ್ ಬಿಟ್ರು, ನಮ್ದು ನೈಟಿ ಇತ್ರಿ. ಪಾಪ ಗಂಡು ಮಕ್ಳಿಗೆ ನೈಟಿ ಇದ್ದಿದ್ದಿಲ್ಲ. ನಾವು ನೈಟಿ ಹಾಕೊಂಡಾಗ ಆರಾಮಾಗಿದ್ವಿ, ಅವ್ರು ನೈಟಿ ಇಲ್ಲ ಅವರಿಗೆ ಅಲ್ವಾ. ನನಗೆ ಹಿರಿಯ ಗುರೂಜಿಗಳ ಬಗ್ಗೆ ಬಹಳ ಗೌರವ ಅನ್ಸಿದ್ದು, ಸ್ವಾಮೀಜಿಗಳ ಬಗ್ಗೆ ಬಹಳ ಸಂತೋಷ ಅನ್ಸಿದ್ದು, ಹೆಮ್ಮೆ ಅನ್ಸಿದ್ದು. ಸರ್ಕಾರ ಮಾಡಕ್ಕಾಗದ ಕೆಲಸ ಪೂಜೆ ಗುರೂಜಿಗಳು ನೀವು ಮಾಡ್ತಿದಿರ್ರಿ. ಜೋಳಿಗೆಯಲ್ಲಿ ನಿಮ್ಮ ದುಶ್ಚಟಗಳನ್ನ ಹಾಕಿ ಅಂತಿರಲ್ರಿ, ಸಮಾಜ ತಿದ್ದುವ ರೀತಿ ಇದು. ನಾವು ಎಲ್ಲೋ ಸುಮ್ಮನೆ ಭಾಷಣ ಮಾಡ್ತೀವಿ ಅಷ್ಟೇ. ನಾವು ಒಂದು ವೇದಿಕೆಯಲ್ಲಿ ಒಂದ್ಸಲ ಹೇಳಿದ್ದೆ, ಸ್ವಾಮೀಜಿ ಕನ್ನಡ ಶಾಲೆಗಳನ್ನ ಮುಚ್ಚಿ ಅಂತ ಮಾತು ಬಂತು. ಯಾಕ್ರಿ ಕನ್ನಡ ಶಾಲೆಗಳನ್ನ ಸರ್ಕಾರಿ ಶಾಲೆ ಮುಚ್ತೀರಾ, ನಿಮಗೆ ತಾಕತ್ತಿದ್ರೆ ಬಾರ್ ಮುಚ್ಚ್ರಿ ಅಂದೆ ನಾನು. ಯಾರು ಹೇಳಂಗಿಲ್ಲ, ಬಾರ್ ಮುಚ್ಚ್ರಿ, ಬಾರ್ ಮುಚ್ಚಿದ್ರೆ ಏನು ನಷ್ಟ ಇಲ್ಲ, ಕನ್ನಡ ಶಾಲೆ ಯಾಕೆ ಮುಚ್ಚಬೇಕು ಅಂದೆ. ನನ್ನ ಜೋಡಿ ಇನ್ನೊಬ್ರು ಸ್ವಾಮೀಜಿಗಳು ವೇದಿಕೆಯಲ್ಲಿ ಇದ್ರು, ಅವ್ರು ನನ್ ತಮಾಷೆ ಮಾಡಿದ್ರು, ಸುಧಮ್ಮ ನೀನು ಕಾಳಜಿ ಒಪ್ಕೋತೀನವ, ಆದ್ರ ಶಾಲೆಗೆ ಮಕ್ಕಳು ಬರ್ತಿಲ್ಲ, ಹುಡುಗರ್ನೆಲ್ಲ ಹೋದ್ರು ಇಂಗ್ಲಿಷ್ ಮೀಡಿಯಮಿಗೆ ಕಳಿಸ್ತಾ ಇದಾರ, ಬಾರಿಗೆ ಬಹಳ ಮಂದಿ ಬರ್ತಾ ಇದಾರ ನೋಡವ್ವ ಅಂತ. ಬಾರಿಗೆ ಬರೋ ಮಂದಿ ಕಡಿಮೆ ಆದ್ರೆ ಬಾರ್ ಮುಚ್ತಾರವ್ವ ಎಂತ ಅರ್ಥಪೂರ್ಣ ಅಲ್ವಾ. ನೀವು ಅನ್ನದ ಭಾಷೆ ನಿಮ್ಮ ಮಕ್ಕಳಿಗೆ ಇಂಗ್ಲಿಷ್ ಕಲಿಸಿದ್ರೆ ನಂಗೇನಿಲ್ಲ, ಆದ್ರ ನಮ್ ಕನ್ನಡ ಭಾಷೆಯ ಸೊಗಸು ಸೊಗಡೈತಲ್ರಿ, ಪ್ರಪಂಚದ ಇನ್ಯಾವ ಭಾಷೆಗೂ ಬರಂಗಿಲ್ರಿ. ದಯಮಾಡಿ ಅದನ್ನ ಅರ್ಥ ಮಾಡ್ಕೊಳ್ಳಿ. ನಾನು ರಾಯಬಾಗ್ ಹತ್ರ ಒಂದು ಕಾರ್ಯಕ್ರಮಕ್ಕೆ ಹೋಗಿದ್ದೆ ಅಜ್ಜಾರೆ, ಭಾಷಣ ಮಾಡ್ತಿದ್ದೀನ್ರಿ. ಅವ್ನು ಯಾರೋ ಒಬ್ಬ ಕಾರ್ಯಕರ್ತ ಬಂದ, ಮೇಡಮ್ ಅವ್ರ ಸ್ವಲ್ಪ ನಿಂದಿರ್ಸ್ರಿ ಅಂದ. ನನ್ನನ್ನು ಯಾರು ನಿಂದಿರ್ಸಿ ಅಂತ ಮಧ್ಯ ನಿಲ್ಸಲ್ರಿ, ಯಾಕಂದ್ರೆ ಈ ಗಾಡಿ ಒಂದ್ಸಲ ಆನಾದ್ರೆ ಅದು ಓಡ್ತಾ ಇರುತ್ತೆ. ಯಾಕಪ್ಪ ಅಂದ್ರಿ, ಈ ಕೂಸು ಕಳೆದು ಹೋಗಿದಾರಿ, ಸ್ವಲ್ಪ ಮೈಕಲ್ ಒದರ್ರಿ ಅಂತ ಅನೌನ್ಸ್ ಮಾಡ್ರಿ ಅಂದ. ಆತಪ್ಪ, ಪಾಪ 5 ವರ್ಷದ ಕೂಸದು. ಪುಟ್ಟ ನೀ ಅಳಬೇಡ, ನಿಮ್ಮ ಅಪ್ಪನ ಹೆಸರು ಹೇಳು, ನಾ ಅನೌನ್ಸ್ ಮಾಡ್ತೀನಿ ಈಗ ಅಂದೆ. ಆ ಕೂಸು ಅಳ್ತಿತ್ತು. ಆಂಟಿ ನನಗೆ ಅಪ್ಪಿಲ್ರಿ ಅಂತ ಭಾಳ ಸಂತ ಆಯ್ತು. ಪಾಪ್ರಿ 5 ವರ್ಷದ ಕೂಸು, ಅಯ್ಯೋ ನನ್ ಕಂದ ಅಪ್ಪ ಇಲ್ಲ. ನಿಮ್ಮ ಅವ್ವನ ಹೆಸರು ಹೇಳವ, ನಾ ಮೈಕಲ್ ಒದರ್ತೀನಿ, ಬಂದು ಕರ್ಕೊಂಡು ಹೋಗ್ತಾರೆ ಅಂದೆ. ಇಲ್ರಿ ನನಗೆ ಅಮ್ಮನೂ ಇಲ್ರಿ ಅಂತ. ಅಪ್ಪನೂ ಇಲ್ಲ, ಅವ್ವನೂ ಇಲ್ಲ, ಮತ್ ಯಾರು ಜೋಡಿ ಬಂದಿ ಅವ್ವ ಜಾತ್ರೆಗೆ ಅಂದೆ. ನಮ್ಮ ಮಮ್ಮಿ ಡ್ಯಾಡಿ ಜೋಡಿ ಬಂದಿದ್ರಿ, ಇಬ್ರು ಕಳೆದು ಹೋಗ್ಯಾರ್ರಿ ಅಂತ. ಈ ಮಮ್ಮಿ ಡ್ಯಾಡಿಗಳ ಮಧ್ಯೆ ಎಲ್ಲೋ ಕನ್ನಡದ ಕಂದಗಳು ಕಳೆದು ಹೋಗಬಾರ್ದು ಅನ್ನೋದು ನಮ್ಮ ಕಾಳಜಿ ಬಂಧುಗಳೇ. ಯಾಕಂದ್ರ ನಾವೆಲ್ಲ ಬಾಲ್ಯದಲ್ಲಿ ಗೋವಿನ ಹಾಡನ್ನು ಕೇಳ್ಕೊಂಡ್ ಬೆಳೆದವ್ರು ಅಲ್ವಾ. ಕಂಡವಿದೆಕೋ ಮಾಂಸವಿದೆಕೋ, ಗುಂಡಿಗೆಯ ಬಿಸಿ ರಕ್ತವಿದೆಕೋ, ಚಂಡ ವ್ಯಾಘ್ರನೆ ನೀನಿದೆಲ್ಲವನ್ನುಂಡು ಸಂತಸದಿಂದಿರು. ಒಂದು ಹಸು ಹುಲಿ ಹತ್ರ ಹೋಗಿ ತನ್ನ ಕರುನಲ್ಲಿ ದೊಡ್ಡಿಲ್ ಕೊಟ್ಟಿಗೆಲ್ ಬಿಟ್ಟಿರುತ್ತೆ, ಬಾರಪ್ಪ ನನ್ ತಿನ್ನು, ನಾನು ನಿಂಗೆ ಮಾತು ಕೊಟ್ಟಿದ್ದೆ, ಸತ್ಯವೇ ನಮ್ಮ ತಾಯಿ ತಂದೆ, ಸತ್ಯವೇ ನಮ್ಮ ಬಂಧು ಬಳಗ, ಸತ್ಯವಾಕ್ಯಕ್ಕೆ ತಪ್ಪಿ ನಡೆದರೆ ಮೆಚ್ಚನ ಪರಮಾತ್ಮನು. ಎಂತ ಅಂದ್ರ ಈ ಮಣ್ಣಲ್ಲಿ ಮನುಷ್ಯರಾಗಿ ಹುಟ್ಟಿದವ್ರಿಗೆ ಮಾತ್ರ ಅಲ್ರಿ, ಪ್ರಾಣಿಗಳಾಗಿ ಹುಟ್ಟಿದವರಲ್ಲೂ ಒಂದು ಪ್ರಾಮಾಣಿಕತೆ ಇದೆ, ಒಂದು ಬದ್ಧತೆ ಇದೆ ಅನ್ನೋದು ಈ ಮಣ್ಣಿಗಿರೋ ಇತಿಹಾಸ ಇದೆ. ನಮ್ಮ ಮಕ್ಕಳಿಗೆ ಪಾಪ ಇವತ್ತ ಕವನ ಗೊತ್ತಿಲ್ಲ. ಅಜ್ಜರ ನಾ ಯಾವ ಸ್ಕೂಲಿಗೆ ಹೋದ್ರು, ಯಾರ ಮನೆಗೆ ಹೋದ್ರು, ಇಂಗ್ಲಿಷ್ ಮೀಡಿಯಂ ಹೋದ್ರು, ಆ ಮಕ್ಕಳನ್ನ ತಂದು ನಿಲ್ಲಿಸ್ತಾರೆ. ಆಂಟಿ ಮುಂದೆ ರೈಮ್ಸ್ ಹೇಳು ಅಂತ. ಅವು ಒಂದೇ ರೈಮ್ಸ್ ಹೇಳ್ತಾವ್ರಿ,
ಕುಡಿಯೋಕೆ ನೀರಿಲ್ಲ. ಯಾವಾಗ ಮಕ್ಕಳು ಮಳೆರಾಯ ಬಾರೋ ಹುಯ್ಯೋ ಅಂದ್ರೆ ಅಯ್ಯೋ ಪಾಪ ಮಕ್ಕಳು ಕೇಳ್ತಾರೆ ಅಂತ ಮಳೆರಾಯ ಬರೋದು. ಅದರಿಂದ ನಮ್ದು ಈ ಸಂಸ್ಕೃತಿ ದಯಮಾಡಿ ನಮ್ಮ ಮಕ್ಕಳಿಗೆ ನಮ್ಮ ಸಂಸ್ಕೃತಿಯ ಬೇರುಗಳು ಗಟ್ಟಿ ಆಗುವಾಗ ಮಾಡ್ರಿ, ಅವ್ರು ಎಂದೂ ಹಾದಿ ತಪ್ಪಂಗಿಲ್ಲ. ಉತ್ತರ ಕರ್ನಾಟಕದ ಮಕ್ಕಳು ನೋಡ್ರಿ ಎಲ್ಲೋ ಹಾದಿ ತಪ್ಪಲ್ಲ. ಯಾಕಂದ್ರ ನಿಮ್ ಸಂಸ್ಕೃತಿ ಬೇರುಗಳು ಬಹಳ ಸ್ಟ್ರಾಂಗ್ ಇದೆ. ಇಲ್ಲ ಯಾರ್ದಾರ ಮನೆಗೆ ಹೋಗ್ಲಿ ನಿಮ್ ಮಕ್ಕಳನ್ನ ನೋಡಿನಿ, ಆಂಟಿ ನೀರ್ ಕೊಡ್ಲೇನ್ರಿ, ಆಂಟಿ ರೊಟ್ಟಿ ತಿನ್ರಿ, ಆಂಟಿ ಚಾ ಕುಡಿತೀರೇನ್ರಿ. ಪಾಪ ಮಕ್ಕಳಿಗೆ ನಾ ಯಾರಂತ ಗೊತ್ತಿಲ್ಲ, ಆಂಟಿ ಚಾ ಕುಡಿರಿ, ಆಂಟಿ ರೊಟ್ಟಿ ತಿನ್ರಿ ಅಂತ. ನೀವು ಬೆಂಗಳೂರಿಗೆ ಬರ್ರಿ, ನಾ ತೋರಿಸ್ತೀನಿ. ಯಾರಾದ್ರೂ ಮನೆಗೆ ಬಂದ್ರೆ ನಮ್ಮ ಮಕ್ಕಳು ಮಮ್ಮಿ ಇವ್ರು ಯಾವಾಗ ಹೋಗ್ತಾರೆ, ಒಟ್ಟ ಮನುಷ್ಯರು ನೋಡ ಗೊತ್ತಿಲ್ಲ ಅವ್ರಿಗೆ ಸಂಸ್ಕಾರದಲ್ಲಿ ಬಂದವ್ರು ಯಾರು ಮನೆಯಾಗ ಇರಬಾರ್ದು, ಅವ್ರು ಹೋಗಿ ನೋಡ್ಬೇಕು. ಮಮ್ಮಿ ಇವ್ರು ಯಾವಾಗ ಹೋಗ್ತಾರೆ. ಮತ್ತೀಗ ನಾವು ದಯವಿಟ್ಟು ಅಮ್ಮಂದ್ರ ತಪ್ಪು ತಿಳಿಬೇಡ್ರಿ, ನಮ್ಮ ಕೆಲಸ ಕಡಿಮೆ ಮಾಡ್ಕೊಳಕ ಮಕ್ಕಳ ಕೈಯಾಗ ಮೊಬೈಲ್ ಕೊಡಬೇಡ್ರಿ. ಮೊಬೈಲ್ ಕೊಟ್ಟು 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 ನಮ್ಮ ಮಕ್ಕಳು ಎಷ್ಟು ಹಾಳಾಗಾರ ಅಂದ್ರ ಅವು ಈಗ ಎಲ್ಲರ ಇಲ್ಲಿ ಬಾರೋ ಜಾತ್ರೆಗೆ ಹೋಗೋಣ ಬಾ, ಅಜ್ಜವ್ರು ನೋಡೋಣ ಬಾ ಅಂದ ಮೊಬೈಲ್ ಕೊಡ್ತೀಯಾ ಬರ್ತೀನಿ ಅಂತ. ಬೆಂಗಳೂರಲ್ಲಿ ಎಲ್ಲ ಮಕ್ಕಳು ಇರೋ ಕಂಡೀಷನ್, ಅವು ಊಟಂಗಿಲ್ಲ ಬೆಳೆಯಂಗಿಲ್ಲ ಹಿಂಗಂತ ಇರ್ತವು. ನೀವು ಯಾವ್ದಾದ್ರು ಮನೆಗೆ ಹೋಗ್ರಿ, ನಿಮ್ಮ ಮನೆಗಳಿಗೆ ಹೋದ್ರೆ ಚಾ ಕುಡೀರಿ, ಗಿರ್ಮಿಟ್ ತಿನ್ರಿ, ಏನ್ ಚಲೋ ಮಾತಾಡ್ತಾರ ನೀವು. ಬೆಂಗಳೂರಲ್ಲಿ ಬರ್ರಿ, ಯಾರು ಮನೆಗೆ ಹೋಗ್ರಿ, ಅವರು ಒಂದು ಹಿಂಗಂತ ಕೂತಿರ್ತಾರ. ನಾವು ಅವ್ರ ಮನೆಗೆ ಹೋಗ್ತೀವಿ, ನಮ್ಮ ಮಾರಿ ನೋಡಿ ಕೇಳ್ತಾರೆ ಏನ್ರಿ ಚಾರ್ಜರ್ ಬೇಕಾ ಅಂತಾರೆ. ನಮಗೆ ಆನಂದ, ಅಯ್ಯೋ ಕೇಳ್ಬಿಟ್ರಲ್ಲ ಚಾರ್ಜರ್ ಸಿಕ್ತು. ವೈಫೈ ಪಾಸ್ವರ್ಡ್ ಕೊಟ್ರಂತೂ ಅರ್ಧ ರಾಜ್ಯ ಕೊಟ್ಟಷ್ಟೇ ಆನಂದ ನಮ್ಗೆ. ಬಂದವ್ರಿಗಷ್ಟು ಹೋದವ್ರಿಗಷ್ಟು. ಮನೆಯವ್ರು ಕೂತು ಮಾತಾಡಲ್ರಿ, ಹಾಳು ಮೊಬೈಲು ಲ್ಯಾಪ್ಟಾಪ್ ನಮ್ಮ ಬದುಕಿನ ಖುಷಿನ ಕಿತ್ಕೋಬಾರ್ದಲ್ವಾ. ಇಲ್ಲಿ ಕೂತು ಮಾತಾಡ್ತಿದೀವಲ್ರಿ, ಈ ಖುಷಿ ನಿಮಗೆ ಯಾವ ಯೂಟ್ಯೂಬ್ ನೋಡಿದ್ರೆ ಏನ್ ನೋಡಿದ್ರೆ ಸಿಗುತ್ತೆ ಹೇಳ್ರಿ. ಈ ಆನಂದ ಐತಲ್ಲ, ದಯಮಾಡಿ ಇದು ಕಳೆದು ಹೋಗದೇ ಇರೋಂಗ್ ನೋಡ್ಕೊಳ್ಳಿ. ಇದು ಈ ಮಣ್ಣು ಈ ಸಂಸ್ಕೃತಿಗಿರುವಂತ ಬಹಳ ದೊಡ್ಡ ಬದ್ಧತೆ ಬಂಧುಗಳೇ, ಅದನ್ನ ನಾವು ಕಾಪಾಡಬೇಕು. ತಾಯಂದ್ರಗಳ ಜವಾಬ್ದಾರಿ ನೋಡ್ಬೇಕು. ಒಂದ್ ಸಣ್ಣ ಘಟನೆ ಹೇಳ್ತೀನಿ, ನಡೆದಿದ್ದು ವಿದೇಶದಲ್ರಿ, ಎಲ್ಲಿ ನಡೆದ್ರೇನು ತಾಯಿನೇ ಮಕ್ಕಳು. ಒಂದ್ ಸಣ್ಣ ಹುಡುಗ ಬಂತು ಶಾಲೆಯಿಂದ, ಅವ್ವ ಡೈರಿ ಕೊಟ್ಟಾರೆ ಅಂತ. ಸಣ್ಣ ಹುಡುಗದು, ಅವ ಡೈರಿ ತೆಗೆದು ಹುಡುಗನಿಗೆ ಓದಕ್ ಬರಲ್ಲ, ಅದು ಇನ್ನು LKG. ಅವನ ಕಣ್ಣಾಗ ನೀರು ಬಂತು, ಡೈರಿ ಓದಿ. ಎದಕ್ಕವ ಎದಕ್ಕೆ ಅಳಕತ್ತೀಯ, ವೈ ಯು ಕ್ರೈಯಿಂಗ್ ಅಂದ. ಇಲ್ಲ ಮಗನ, ಬಹಳ ಆನಂದ ಆಯ್ತು. ನಿಮ್ ಶಾಲೆಯಲ್ಲಿ ಏನ್ ಬರ್ತಾರ ಗೊತ್ತೇನು, ನಿಮ್ ಶಾಲೆಯಲ್ಲಿ ನಿನ್ನಂತ ಬುದ್ಧಿವಂತ ಹುಡುಗನೇ ಇಲ್ಲಂತ, ನಿನಗೆ ಕಲ್ಸಕ್ಕೆ ಟೀಚರ್ಗೆ ಬರವಲ್ದಂತೆ. ಆ ಶಾಲೆ ಬ್ಯಾಡ ಬಿಡು, ನಾನೇ ಹೇಳ್ಕೊಡ್ತೀನಿ ನಿನಗ. ತಾನೇ ಮಗನಿಗೆ ಗುರು ಆದ್ಲು, ಮಗ ಬೆಳೆದ, ದೊಡ್ಡವನಾದ, ಬಹಳ ದೊಡ್ಡ ವಿಜ್ಞಾನಿ ಆದ. ಒಂದಿನ ಹಳೇ ಪೆಟ್ಟಿಗೆಯಲ್ಲಿ ಹಳೇ ಡೈರಿ ಸಿಕ್ತು, ಅವು ಬದುಕಿಲ್ಲ. ಡೈರಿ ತೆಗಿತಾನ್ರಿ, ಅದ್ರಲ್ಲಿ ಬರ್ದಿರ್ತಾರ, ನಿನ್ನ ಮಗನಂತ ದೊಡ್ಡ ಹುಡುಗನ್ನ ನಮ್ ಶಾಲೆ ಇಲ್ಲಿ ಮಟ್ಟ ನೋಡೇ ಇಲ್ಲ. ಇಂಥ ದೊಡ್ಡ ಹುಡುಗನ ಎದಕ್ಕವ ನಮ್ಮ ಶಾಲೆಗೆ ಕಳ್ಸಿಯ ನೀನು. ಒಟ್ಟ ನಮ್ಮ ಶಾಲೆಗಿರೋ ಯಾವ ಮಾಸ್ತರು ಈ ಹುಡುಗನಿಗೆ ಪಾಠ ಹೇಳಕ್ ಒಲ್ರು. ದೊಡ್ಡ ಮಗನ ಹೆತ್ತ ತಪ್ಪಿಗೆ ನೀನೇ ಅವನಿಗೆ ಪಾಠ ಹೇಳ್ಕೊಡು ಅಂತ ಬರ್ದಿದ್ರು. ಆ ತಾಯಿ ಅದನ್ನ ಮುಚ್ಚಿಟ್ಟು ಗುರುವಾಗಿ ಮಗನನ್ನ ತಿದ್ದಿದ್ಲು, ಅವನಲ್ಲಿ ಸಕಾರಾತ್ಮಕವಾಗಿ ಪಾಸಿಟಿವ್ ಆಟಿಟ್ಯೂಡ್ ತುಂಬಿದ್ಲು. ಅವನು ಬೆಳೆದ, ದೊಡ್ಡವನಾದ, ಥಾಮಸ್ ಆಲ್ವಾ ಎಡಿಸನ್ ಆದ. ನಮಗೆಲ್ಲ ಬಲ್ಬ್ ಕಂಡಿಡಿದು ಕೊಟ್ಟನಲ್ಲ ಆ ಪುಣ್ಯಾತ್ಮ ಥಾಮಸ್ ಆಲ್ವಾ ಎಡಿಸನ್, ಅವನಿಗೆ ಕಿವಿ ಕೇಳ್ತಿರ್ಲಿಲ್ಲ. ಅಂತ ಮಗನನ್ನ ಜಗದ್ವಿಖ್ಯಾತ ಮಾಡಿದ್ಲು ಒಬ್ಬ ತಾಯಿ. ತಾಯಿಗಿರೋ ತಾಕತ್ತದು ಬಂಧುಗಳೇ. ಆದ್ರಿಂದಲೇ ನಾವು ಹೆಣ್ಮಕ್ಳ ಕೊಟ್ಟಿದ್ದಕ್ಕೆ ಹೆಮ್ಮೆ ಪಡಬೇಕು. ಕರುನಾಡ ಜನ ಯೂಟ್ಯೂಬ್ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ, ವಿಡಿಯೋಗಳನ್ನು ಶೇರ್ ಮಾಡಿ, ಲೈಕ್ ಮಾಡಿ.